ವಿಮಾನಗಳು ಹೊಂದಿರುವಂತ ಇಂಧನದ ಸಾಮರ್ಥ್ಯ ಎಷ್ಟು ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತೆ. ಇನ್ನು ಏರ್ ಇಂಡಿಯಾ ವಿಮಾನದ್ದು 1,00,000 ಲೀಟರ್ ಸಾಮರ್ಥ್ಯವನ್ನ ಹೊಂದಿರೋದು. ಬಟ್ ಈಗ ಪತನಗೊಂಡಿರುವಂತ ವಿಮಾನದಲ್ಲಿದ್ದು ಎಷ್ಟು ಲೀಟರ್ ಇಂಧನ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಇನ್ನು ಹಾರಾಡುವಂತ ಸಮಯದಲ್ಲಿ ಏರ್ ಇಂಡಿಯಾ ವಿಮಾನ 70,000 ಲೀಟರ್ ಫ್ಯೂಯಲ್ ಅನ್ನ ಹೊಂದಿತ್ತು. ಅಂದ್ರೆ 1 ಗಂಟೆಯ ಪ್ರಯಾಣಕ್ಕೆ ಆ ರೀತಿಯಾಗಿ ಬೇಕಾಗುತ್ತೆ. ಸುಮಾರು 1 ಗಂಟೆಯ ಪ್ರಯಾಣಕ್ಕೆ 5 ರಿಂದ 6 ಲೀಟರ್ ಇಂಧನ ಬೇಕಾಗುತ್ತೆ. ಜೊತೆಯಲ್ಲಿ ಈ ವಿಮಾನ 300 ಜನರನ್ನ ಪ್ರಯಾಣಿಸಬಹುದಂತ ಸಾಮರ್ಥ್ಯವನ್ನ ಹೊಂದಿತ್ತು. ಸದ್ಯ ಈಗ ದುರಂತ ಅಂತ್ಯವನ್ನ ಕಂಡಿದೆ. ಆ ಮೂಲಕವಾಗಿ ಬರೋಬ್ಬರಿ ಅದರ ಸಾಮರ್ಥ್ಯ ಇರುವಂಥದ್ದು 1,00,000 ಲೀಟರ್ ಫ್ಯೂಯಲ್ ಅನ್ನ ಹೊತ್ತು ಸಾಗುತ್ತೆ. ಯಾಕಂದ್ರೆ ಸದ್ಯ ಇವತ್ತು ದುರಂತಕ್ಕೀಡಾಗಿರುವಂತಹ ವಿಮಾನ ಏನಿದೆಯಲ್ಲ, ಇದು ಅಹಮದಾಬಾದ್ನಿಂದ ಲಂಡನ್ಗೆ ಪ್ರಯಾಣ ಮಾಡ್ತಿತ್ತು. ಸುಮಾರು 7 ರಿಂದ 8 ಗಂಟೆಯ ಜರ್ನಿ ಇತ್ತು. ಆ ದೂರ ಪ್ರಯಾಣಕ್ಕೆ 70,000 ಲೀಟರ್ ಫ್ಯೂಯಲ್ ಅನ್ನ ಹೊತ್ತು ಸಾಕ್ತಿತ್ತು. ಆದರೆ ಅನೇಕ ತಾಂತ್ರಿಕ ದೋಷಗಳನ್ನ ಒಳಗೊಂಡು ದಿಢೀರನೆ ಇವತ್ತು ನೆಲಕ್ಕೆ ಅಪ್ಪಳಿಸಿ ಸ್ಫೋಟ ಆಯಿತು. ಯಾಕಂದ್ರೆ ಅಷ್ಟು ದೊಡ್ಡ ಮೊತ್ತದಂತ ಫ್ಯೂಯಲ್ ಅನ್ನ ಹೊಂದಿತ್ತು. ಆ ನಿಟ್ಟಿನಲ್ಲಿ ಮಹಾ ದುರಂತಕ್ಕೆ ಕಾರಣ ಆಗಿದೆ. ಜೊತೆಲಿ ಹಲವು ಕಾರಣಗಳು ಕೂಡ ಈಗ ಹೀಗಿರಬಹುದು ಅಂತ ಶಂಕಿಸಲಾಗ್ತಿದೆ. ಯಾಕಂದ್ರೆ ವಿಮಾನಕ್ಕೆ ಈ ಹಕ್ಕಿ ಡಿಕ್ಕಿ ಹೊಡೆದಿರೋದ್ರಿಂದ ಹಿಂಗ ಆಯ್ತಾ ಅನ್ನೋ ಪ್ರಶ್ನೆ ಇದೆ. ಮತ್ತೊಂದು ಕಡೆಯಲ್ಲಿ ಯಾವಾಗ ಡಿಕ್ಕಿ ಹೊಡಿತಿದ್ದು ಹಾಸ್ಟೆಲ್ ಮೇಲೆ ಬೀಳುತ್ತೆ. BG ಮೆಡಿಕಲ್ ಆಸ್ಪತ್ರೆಯ ವೈದ್ಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಇದು. ಆ ನಿಟ್ಟಿನಲ್ಲಿ ಆಗ ಸ್ಫೋಟಗೊಳ್ಳುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲೇ 70,000 ಇಂಧನ ಇದ್ದಂಥ ಲೀಟರ್ ಗಟ್ಟಲೆ ಇಂಧನ ಇದ್ದಂಥ ಕಾರಣ ದೊಡ್ಡ ಮಟ್ಟದಲ್ಲಿ ಬೆಂಕಿ ವ್ಯಾಪಿಸುತ್ತೆ. ಬೆಂಕಿಯ ಕೆನ್ನಾಲಿಗೆಗೆ ಅಲ್ಲಿದ್ದಂಥ ಕಟ್ಟಡಗಳು, ಜೊತೆಲಿ ಒಂದು ಕಡೆಯಲ್ಲಿ ವಿಮಾನವೇ ಹೊತ್ತಿ ಉರಿತಾ ಇರುತ್ತೆ, ದಟ್ಟಾದಂಥ ಹೊಗೆ ಆವರಿಸ್ಕೊಂಡಿರುತ್ತೆ. ಮತ್ತೊಂದು ಕಡೆಯಲ್ಲಿ ಯಾಕಂದ್ರೆ ಅಷ್ಟು ದೊಡ್ಡ ಸಾಮರ್ಥ್ಯದ 70,000 ಲೀಟರ್ ಅಷ್ಟು ಇಂಧನ ಇರೋದ್ರಿಂದ ಸುಟ್ಟು ಭಸ್ಮ ಆಗಿದೆ. ಹಾಗಾಗಿನೇ ಈಗ ಮೃತಪಟ್ಟಿರುವಂಥ ಮೃತ ದೇಹಗಳು ಕೂಡ ಸಿಗ್ತಾ ಇಲ್ಲ. ಎಲ್ಲವೂ ಛಿದ್ರ ಛಿದ್ರ ಆಗಿದೆ, ಹೊಗೆ ಆವರಿಸ್ಕೊಂಡಿದೆ. ಯಾರ ದೇಹ ಯಾರ್ದು ಅಂತ ಗೊತ್ತಾಗ್ತಿಲ್ಲ. ಈ ನಿಟ್ಟಿನಲ್ಲಿ ಈಗ ಶೋಧ ಕಾರ್ಯಗಳು ಸಾಕ್ತಿರೋದು. DNA ಸ್ಯಾಂಪ್ಲಿಂಗ್ ಅನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಆ ಮೂಲಕವಾಗಿ ಸದ್ಯ ಕುಟುಂಬಸ್ಥರಿಗೆ ಅದು ಮ್ಯಾಚ್ ಆದಂಥ ಸಂದರ್ಭದಲ್ಲಿ ಯಾರ ಈ ದೇಹಗಳು ಅನ್ನೋದಾಗಿ ಅದನ್ನ ಕೊಡುವಂಥ ಕೆಲಸ ಆಗ್ತಿದೆ. ಸದ್ಯ ಗಮನಿಸ್ತಾ ಇದ್ವಿ ನೋಡಿ, ಇದು ಕೊನೆಯ ಕ್ಷಣದ ದೃಶ್ಯನ ನಾವು ನೋಡ್ತಾ ಇರೋದು. ಆಗಷ್ಟೇ ಟೇಕ್ ಆಫ್ ಆಗಿತ್ತು. 70,000 ಲೀಟರ್ನಷ್ಟು ಇಂಧನವನ್ನು ಹೊಂದಿತ್ತು. ಜೊತೆಯಲ್ಲಿ ಈ ಒಂದಿಷ್ಟು ವಿವರಗಳನ್ನು ನೋಡ್ತಾ ಹೋಗೋದಾದರೆ ಈಗ ದುರಂತಕ್ಕೀಡಾಗಿರುವಂಥದ್ದು ಇದು 2013ರಲ್ಲಿ ನಿರ್ಮಾಣ ಆಗಿದ್ದಂತಹ ವಿಮಾನ. ಇದು ಇಂಜಿನ್ ಮಾಡೆಲ್ ಸಂಖ್ಯೆ ನೋಡೋದಾದರೆ JE NX 1B64 ಅನ್ನೋದಾಗಿ, ಜೊತೆಲಿ ಮ್ಯಾನುಫ್ಯಾಕ್ಚರ್ ಸೀರಿಯಲ್ ನಂಬರ್ 36279/26. ಜೊತೆ ಇದರ ಒಂದಿಷ್ಟು ಮಹತ್ವದ ಡೀಟೇಲ್ಸ್ ಇದು. ಸುಮಾರು ಈ ರೀತಿಯ ನೋಡಿದಾಗ ಇದರಲ್ಲಿ ಬೋಯಿಂಗ್ 7378 ಡ್ರೀಮ್ ಲೈನರ್ ವಿಮಾನಕ್ಕೆ ಸೇರಿರುತ್ತೆ. ಇದರ ಮಾಲೀಕತ್ವವನ್ನು ಹೊಂದಿರೋದು ಏರ್ ಇಂಡಿಯಾ. ಬೆಳಗ್ಗೆ 9:49ಕ್ಕೆ ಇದರ ಪರಿಶೀಲನೆಯನ್ನು ಮಾಡಲಾಗಿತ್ತು. ಅಂದರೆ ಪ್ರತಿ ಬಾರಿ ಒಂದು ಟೇಕ್ ಆಫ್ ಆಗೋದಕ್ಕೂ ಮುನ್ನ ಎಲ್ಲ ರೀತಿಯಾಗಿ ಚೆಕ್ ಮಾಡ್ತಾರೆ. ಇಂಜಿನಿಯರ್ಸು, ಟೆಕ್ನಿಷಿಯನ್ಸು, ಸಂಬಂಧಪಟ್ಟಂಥ ಅಧಿಕಾರಿಗಳು, ಎಲ್ಲ ರೀತಿ ಪರಿಶೀಲನೆ ಆಗುತ್ತೆ. ಮಧ್ಯಾಹ್ನ 1:38 ಸಂಪರ್ಕ ಕಟ್ ಆಗುತ್ತೆ. ಟೇಕ್ ಆಫ್ ಆಗ್ತಿದ್ದಂತೆ ಪತನದ ವೇಳೆ 625 ಮೀಟರ್ ಎತ್ತರದಲ್ಲಿ ಹಾರಾಟ ಮಾಡ್ತಿರುತ್ತೆ. ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಎಷ್ಟು ಇರಬೇಕಿತ್ತು, 2,000 ಮೀಟರ್ಗೂ ಹೆಚ್ಚಾಗಿರಬೇಕು. ಯಾಕಂದ್ರೆ ಟೇಕ್ ಆಫ್ ಆಗಿದ್ದಷ್ಟೇ. ಬಟ್ ಇಲ್ಲಿ ಹಲವು ಸಮಸ್ಯೆಗಳಿಂದಲೇ 625 ಮೀಟರ್ ಎತ್ತರದಲ್ಲಿ ಹಾರಾಟ ಮಾಡ್ತು. ಟೇಕ್ ಆಫ್ ಆಗಿ 1 ನಿಮಿಷಕ್ಕೂ ಮುನ್ನವೇ ಕಡಿಮೆ ಅಂತರದಲ್ಲೇ ಸುಮಾರು 5 ನಿಮಿಷದ ಒಳಗಡೆಯಲ್ಲೇನೆ ಪತನ ಆಗುತ್ತೆ. ಇಮಿಡಿಯೇಟ್ ಆಗಿ ಅಲ್ಲಿರುವಂಥ ಪೈಲಟ್ಗಳು ಕೂಡ ಕಮ್ಯುನಿಕೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಏರ್ ಟ್ರಾಫಿಕ್ ಕಂಟ್ರೋಲ್ ಸೆಂಟ್ರಿಗೂ ಕೂಡ ಅಲ್ಲಿ ಪ್ರಯತ್ನ ಮಾಡ್ತಾರೆ. ಬಟ್ ಅಲ್ಲಿಂದ ಒಂದಿಷ್ಟು ಇನ್ಪುಟ್ ಬಂದು ಸೂಚನೆಗಳು ಬರೋಷ್ಟರಲ್ಲೇ ದಿಢೀರಂತ ಅಲ್ಲೇ ಸಮೀಪ ಇದ್ದಂತಹ ಅಹಮದಾಬಾದ್ನಲ್ಲೇ ಇರುವಂಥ BG ಅಲ್ಲಿನ ಮೆಡಿಕಲ್ ಹಾಸ್ಟೆಲ್ ಮೇಲೆ ಪತನಗೊಂಡು ಭಸ್ಮ ಆಗುತ್ತೆ. ಆ ಮೂಲಕವಾಗಿ ಈಗ ನಿಖರವಾದಂಥ ಕಾರಣ ಹಕ್ಕಿ ಡಿಕ್ಕಿ ಹೊಡಿತಾ, ಅಥವಾ ಅಲ್ಲೇನಾದರೂ ತಾಂತ್ರಿಕ ಸಮಸ್ಯೆ ಹೊಂದ್ಕೊಳ್ತಾ, ಎಂಜಿನ್ ಏನಾದರೂ ಫೇಲ್ಯೂರ್ ಆಗಿಬಿಡುತ್ತಾ, ಸ್ಟ್ರಕ್ಚರಲ್ ಫೇಲ್ಯೂರ್ಗಳಾದರೂ ಆಗಿಬಿಡುತ್ತಾ, ಅಥವಾ ಇನ್ನೇನಾದರೂ ಆಯ್ತಾ ಅನ್ನೋದು ಮುಂದಿನ ತನಿಖೆಯಲ್ಲಿ ಶೋಧ ಕಾರ್ಯಗಳಲ್ಲಿ ಗೊತ್ತಾಗಬೇಕು. ಯಾಕಂದರೆ ಬ್ಲ್ಯಾಕ್ ಬಾಕ್ಸ್ ಅಂತ ನಾವು ಮಾತಾಡ್ತಿದ್ವಿ. ಆ ಮೂಲಕವಾಗಿ ಮುಂದಿನ ಹೆಚ್ಚಿನ ತನಿಖೆ ಆಗುತ್ತೆ. ನಿಖರ ಕಾರಣಗಳು ಎಲ್ಲಿ ಟೆಕ್ನಿಕಲ್ ಆಗಿ ಫೇಲ್ ಆಯಿತು, ಕೊನೆಯ ಸಂದರ್ಭದಲ್ಲಿ ಪೈಲಟ್ ಮತ್ತು ಕೋ ಪೈಲಟ್ ಯಾವ ರೀತಿಯಾದಂಥ ಸಂಭಾಷಣೆ ಮಾಡ್ತಿದ್ರು, ನಿಖರ ಕಾರಣ ಏನು, ಯಾವ ಫೇಲ್ಯೂರ್ ಆಯಿತು, ಅಥವಾ ಎಂಥ ಚಾಲೆಂಜಿಂಗ್ ಸಿಚುವೇಶನ್ ಅವರು ಫೇಸ್ ಮಾಡಬೇಕಾಯ್ತು ಅನ್ನೋದು ಇನ್ನೇನು ಮುಂದಿನ ಹಂತದಲ್ಲಿ ಗೊತ್ತಾಗಬೇಕು. ಒಟ್ಟಿನಲ್ಲಿ 70,000 ಲೀಟರ್ ಅಷ್ಟು ಇಂಧನವನ್ನು ಹೊತ್ತು ಸಾಕ್ತಿತ್ತು. ಬರೋಬ್ಬರಿ 1,00,000 ಲೀಟರ್ ಹೊತ್ತು ಸಾಗುವಂಥ ಸಾಮರ್ಥ್ಯ ಅದರಲ್ಲಿದೆ. ಜೊತೆಯಲ್ಲಿ ಇವತ್ತು ಈ ದುರ್ಘಟನೆ ಆದಂಥ ಸಂದರ್ಭದಲ್ಲಿ 242 ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸ್ತಾ ಇದ್ರು.